Back everyone to my channel Taj HH online classes. I am Yasmin Taj. In this video, I'll be discussing on types of communication. So types of communication which is most important ಇಲ್ಲಿಂದ one question ನಮಗೆ examination case it or NET ನಲ್ಲಿ ಬರುತ್ತೆ. Usually types of communication ಅನ್ನ ನಾವು ಕ್ಲಾಸಿಫಿಕೇಶನ್ ಬೇಸಿಸ್ ಮೇಲೆ ಮಾಡ್ತಾ ಹೋಗ್ಬೋದು. ಒನ್ ಬೈ ಒನ್ ತಿಳ್ಕೊಳ್ತಾ ಹೋಗೋಣ. based on direction or flow of information. Okay, based on direction or flow of information ಯಾವ ರೀತಿ ಫ್ಲೋ ಆಗುತ್ತೆ, ಡೈರೆಕ್ಷನ್ ಏನು, ಅದ್ರ ಬೇಸಿಸ್ ಮೇಲೆ ಇಲ್ಲಿ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಅನ್ನ ಕ್ಲಾಸಿಫೈ ಮಾಡಿದ್ದಾರೆ. ಅದರಲ್ಲಿ ಇದು ಕ್ಲಾಸಿಫಿಕೇಶನ್ ಹೆಡ್ಡಿಂಗ್ ಅಂತ ಅನ್ಕೊಳ್ಳೋಣ. ಇಲ್ಲಿ ನಾನೇನು ಮಾಡ್ತೀನಿ, ಈ ರೀತಿ ಹಾಕ್ಕೊಳ್ತೀನಿ. ಓಕೆ, ಸೊ ನಾವು ಇದರಲ್ಲಿ ಒನ್ ಅಪ್ವರ್ಡ್ ಕಮ್ಯುನಿಕೇಷನ್, ಟು ಡೌನ್ವರ್ಡ್ ಕಮ್ಯುನಿಕೇಷನ್, 3 ಹಾರಿಸಾಂಟಲ್ ಕಮ್ಯುನಿಕೇಷನ್, ನೆಕ್ಸ್ಟ್ 4 diagonal communication. So now flow of information basis ಮೇಲೆ upward, downward, horizontal, diagonal communication, right? So ಈಗ let's take an example. ಕಾಲೇಜ್ ಅಂತ ಅನ್ಕೊಳ್ಳೋಣ. ಹೈಯೆಸ್ಟ್ ಯಾರು? ಪ್ರಿನ್ಸಿಪಲ್ಲಾ, ರೈಟ್? ಪ್ರಿನ್ಸಿಪಲ್. ಸೊ ಈಗ ಪ್ರಿನ್ಸಿಪಲ್ ಕೆಳಗೆ ಯಾರು ಕೆಲಸ ಮಾಡ್ತಾರೆ? HOD, ಕರೆಕ್ಟ್. ನೆಕ್ಸ್ಟ್ ಕೋಆರ್ಡಿನೇಟರ್ ಅಂತ ಅಂದ್ಕೊಳ್ಳೋಣ. ಕೋಆರ್ಡಿನೇಟರ್ ಆಫ್ ಡಿಪಾರ್ಟ್ಮೆಂಟ್ ಆರ್ ಕೋರ್ಸ್ ಕೋಆರ್ಡಿನೇಟರ್ ಇರ್ತಾರಲ್ಲ ಅವರು. ನೆಕ್ಸ್ಟ್ ಅದು ಕೆಳಗೆ ಲೆಕ್ಚರರ್ಸ್, ಕರೆಕ್ಟ್. ಅವ್ರ ಕೆಳಗೆ ಸ್ಟೂಡೆಂಟ್ಸ್, ರೈಟ್. ಅವ್ರ ಕೆಳಗೆ CR ಬರ್ಬೋದು, ಕ್ಲಾಸ್ ರೆಪ್ರೆಸೆಂಟೇಟಿವ್, ಆಮೇಲೆ ಸ್ಟೂಡೆಂಟ್ ಬರ್ಬೋದು. ಓಕೆ, ಫೈನ್, ನೋ ಪ್ರಾಬ್ಲಮ್. ಇದೊಂದು ಹೈರಾರ್ಕಿ ಅಲ್ವಾ? ಈಗ ಅಪ್ವರ್ಡ್ ಕಮ್ಯುನಿಕೇಷನ್ ಅಂದರೆ ಸ್ಟೂಡೆಂಟ್ ಬಂದು ಲೆಕ್ಚರರ್ ಹತ್ರ ಹೇಳ್ತಾನೆ, ಲೆಕ್ಚರ್ ಡಿಪಾರ್ಟ್ಮೆಂಟ್ ಹೆಡ್ ಆಮೇಲೆ ಪ್ರಿನ್ಸಿಪಲ್ವರೆಗೂ ಕಮ್ಯುನಿಕೇಷನ್ ಆಗುತ್ತೆ. ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಅಪ್ವರ್ಡ್ ಕಮ್ಯುನಿಕೇಷನ್. ಆರ್ಗನೈಸೇಷನಲ್ಲೂ ಹಂಗೆ ಆಗೋದು. ಈಗ ಆರ್ಗನೈಸೇಷನಲ್ಲಿ ಇಫ್ ಎನ್ ಎಂಪ್ಲಾಯಿ ಈಸ್ ರಿಪೋರ್ಟಿಂಗ್ ದ ಪರ್ಫಾರ್ಮೆನ್ಸ್ ಟು ದ ಮ್ಯಾನೇಜರ್, ದಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಅಪ್ವರ್ಡ್ ಕಮ್ಯುನಿಕೇಷನ್. ಹೌದಾ? ಸ್ಟೂಡೆಂಟ್ಸ್ ತೊಗೊಂಡು ಬಂದು ಅಸೈನ್ಮೆಂಟ್ಸ್ನ ಸಬ್ಮಿಟ್ ಮಾಡಿದಾಗ ದಟ್ ಈಸ್ ಅಪ್ವರ್ಡ್ ಕಮ್ಯುನಿಕೇಷನ್. ಲೆಕ್ಚರರ್ಸು ಕೋಆರ್ಡಿನೇಟರ್ ಪರ್ಮಿಷನಿಂದ ರಜಾ ತಗೊಂಡಾಗ ದಟ್ ಈಸ್ ಅಪ್ವರ್ಡ್ ಕಮ್ಯುನಿಕೇಷನ್. ಸೊ ಅಪ್ವರ್ಡ್ ಕಮ್ಯುನಿಕೇಷನ್ ಅಂದರೆ ಕೆಳಗಿನಿಂದ ಮೇಲೆ ಕಮ್ಯುನಿಕೇಟ್ ಮಾಡುವಂಥದ್ದು ಅಪ್ವರ್ಡ್ ಕಮ್ಯುನಿಕೇಷನ್. ಸೊ ಡೌನ್ವರ್ಡ್ ಕಮ್ಯುನಿಕೇಷನ್ ಅಂದರೆ ಫ್ಲೋ ಆಫ್ ಇನ್ಫಾರ್ಮೇಷನ್ ಫ್ರಮ್ ಟಾಪ್ ಟು ಬಾಟಮ್. higher level to lower level. Okay, ಈಗ for example manager giving the instruction, your HOD giving you an instruction, that is downward communication. Okay, so ಇದು downward communication ಆಯಿತು. ನೆಕ್ಸ್ಟ್ ಹಾರಿಸೆಂಟಲ್ ಕಮ್ಯುನಿಕೇಷನ್ ಅಂದರೆ ಈಗ ನಾವು ಲೆಕ್ಚರರ್ಸು, ಈಗ ಲೆಕ್ಚರರ್ A, B, C, D, E, F ಇಷ್ಟು ಜನ ಇದ್ದೀವಿ. ನಾವಿಷ್ಟು ಜನ ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡ್ಕೊಳ್ತೀವಿ. ದಟ್ ಈಸ್ ಹಾರಿಸೆಂಟಲ್ ಕಮ್ಯುನಿಕೇಷನ್. ನೆಕ್ಸ್ಟು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಟರ್ಸ್ ಲೈಕ್ ಇಂಗ್ಲೀಷ್ ಡಿಪಾರ್ಟ್ಮೆಂಟ್, ಕನ್ನಡ ಡಿಪಾರ್ಟ್ಮೆಂಟ್, ಹಿಂದಿ ಡಿಪಾರ್ಟ್ಮೆಂಟ್, ಕಾಮರ್ಸ್ ಡಿಪಾರ್ಟ್ಮೆಂಟ್, ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್, ಆರ್ಟ್ಸ್ ಡಿಪಾರ್ಟ್ಮೆಂಟ್, ಇವರೆಲ್ಲ ಕಮ್ಯುನಿಕೇಟ್ ಮಾಡ್ಕೊಳ್ತಾರೆ ಅವ್ರವ್ರದ್ದೇ ಲೆವೆಲ್ ಹಿಯರ್. ಅವ್ರು ಟಾಪ್ ಟು ಬಾಟಮ್ ಟು ಟಾಪ್ ಅನ್ನೋದಲ್ಲ ಇಲ್ಲಿ. ಓಕೆ, ಅವ್ರದ್ದೇ ಲೆವೆಲಲ್ಲಿ ಅಮಾಂಗ್ ದೆಮ್ಸೆಲ್ವ್ಸ್ ಸೇಮ್ ಲೆವೆಲ್ ಕಮ್ಯುನಿಕೇಟ್ ಮಾಡಿಕೊಂಡಾಗ ಸ್ಟೂಡೆಂಟ್ಸ್ ಎ, ಇಲ್ಲಿ ಸ್ಟೂಡೆಂಟ್ X, Y, Z ಅಂತ ಅಂದ್ಕೊಳ್ಳೋಣ. ಇವ್ರು 3 ಜನ ಕಮ್ಯುನಿಕೇಟ್ ಮಾಡ್ಕೊಳ್ತಾ ಇದ್ದಾರೆ. ದಟ್ ಈಸ್ ವಾಟ್ ಹಾರಿಸೆಂಟಲ್ ಕಮ್ಯುನಿಕೇಷನ್ ಇಸ್. So next to last one, diagonal communication.
ಡಯಾಗ್ನಲ್ ಕಮ್ಯುನಿಕೇಷನಿಂದ ಯಾರ ಜೊತೆನಾದರೂ ಮಾತಾಡ್ಬೋದು. ಈಗ ಸ್ಟೂಡೆಂಟ್ ಬಂದು HOD ಹತ್ರ, ಈಗ ಸ್ಟೂಡೆಂಟ್ ಹೋಗಿ ಹಿಂದಿ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಟರ್ ಹತ್ರ, ಈಗ ಒಬ್ಬ ಲೆಕ್ಚರರ್ ಹೋಗ್ಬಿಟ್ಟು ಕಾಮರ್ಸ್ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಟರ್ ಹತ್ರ. ಇದೆಲ್ಲ ಏನು ಅಂದರೆ ಕ್ರಾಸ್ ಕಮ್ಯುನಿಕೇಷನ್ ಅಂತಲೂ ಹೇಳ್ತೀವಿ ನಾವು. ಡಯಾಗ್ನಲ್ ಕಮ್ಯುನಿಕೇಷನ್ ಅಂದರೆ ಕ್ರಾಸ್ ಕಮ್ಯುನಿಕೇಷನ್, ಯಾರ ಜೊತೆನಾದರೂ ಮಾತಾಡ್ಬೋದು. ಅಲ್ಲಿ ಮ್ಯಾಟ್ರಿಕ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂತ ನಾವು ಓದಿದರೆ ನಾವು ಕಾಮರ್ಸ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟಿಗೆ ಗೊತ್ತಿರುತ್ತೆ. ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಓದ್ತೀವಿ, ಅದರಲ್ಲಿ ಮ್ಯಾಟ್ರಿಕ್ಸ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂತ ಓದ್ತೀವಿ. ಎಲ್ಲ ಡಿಪಾರ್ಟ್ಮೆಂಟ್ ಅವರು ಜೊತೆಗೂಡಿತಾನೆ ಕೆಲಸ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು ದೊಡ್ಡ ಕಾಲೇಜ್ ಅಂತ ಅಂದ್ಕೊಳ್ಳೋಣ, ಅಲ್ಲಿ ಟೈಮ್ ಟೇಬಲ್ ಫ್ರೇಮ್ ಮಾಡಬೇಕು. ಟೈಮ್ ಟೇಬಲ್ ಫ್ರೇಮ್ ಮಾಡಬೇಕಾದ್ರೆ ಒಂದು ಡಿಪಾರ್ಟ್ಮೆಂಟಲ್ಲಿ ಟೈಮ್ ಟೇಬಲ್ ಫ್ರೇಮ್ ಮಾಡಬೇಕಾದ್ರೆ, ಈಗ ನಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ ಟೈಮ್ ಟೇಬಲ್ ಫ್ರೇಮ್ ಮಾಡಬೇಕಾದ್ರೆ ನಾವು ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರನೂ ಮಾತಾಡಬೇಕು. ಲ್ಯಾಂಗ್ವೇಜ್ ಹಿಂದಿ, ಕನ್ನಡ, ಯಾವ್ಯಾವ ಲ್ಯಾಂಗ್ವೇಜಸ್ ಇದೆ ಎಲ್ಲ ಡಿಪಾರ್ಟ್ಮೆಂಟ್ಗಳು, ಆಮೇಲೆ ಕಾನ್ಸ್ಟಿಟ್ಯೂಷನಲ್ ಹೇಳ್ಕೊಡೋಕೆ ಬರುವಂಥ ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಟೀಚರ್ಸು, EVS ಹೇಳ್ಕೊಡೋಕೆ ಬರುವಂಥ ಟೀಚರ್ಸು, ಎಲ್ಲ ಡಿಪಾರ್ಟ್ಮೆಂಟ್ ಫ್ಯಾಕಲ್ಟೀಸು, ಟೀಚರ್ಸು, ಅವ್ರ ಟೈಮಿಂಗ್ಸ್ ಏನು, ಅವ್ರು ಎಷ್ಟೊತ್ತಿಗೆ ಬರ್ತಾರೆ, ಎಲ್ಲ ಕೋಆರ್ಡಿನೇಟರ್ಸು ಡಿಸ್ಕಸ್ ಮಾಡಿಬಿಟ್ಟು ಟೈಮ್ ಟೇಬಲ್ ಫ್ರೇಮ್ ಮಾಡಬೇಕಾಗುತ್ತೆ. ಅದನ್ನು ನಾವು ಡಯಾಗ್ನಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಸೊ ಒಂದಾಯ್ತಾ. ಎರಡನೇದು, ಸೆಕೆಂಡ್ ಒನ್, based on medium or mode of expression. ಮೀಡಿಯಮ್ ಅಂದರೆ ಇಂಗ್ಲೀಷ್ ಮೀಡಿಯಮ್ಮು ಆ ರೀತಿ ಲ್ಯಾಂಗ್ವೇಜ್ ಅಲ್ಲ. ಇಲ್ಲಿ ಲ್ಯಾಂಗ್ವೇಜ್ ಇಸ್ ಆಲ್ಸೋ ಒನ್ ಆಫ್ ದ ಪಾರ್ಟ್ ಆಫ್ ಮೀಡಿಯಮ್, ಬಟ್ ಮೀಡಿಯಮ್ ಡಸಂಟ್ ಮೀನ್ ಲ್ಯಾಂಗ್ವೇಜ್ ಓನ್ಲಿ. ಓಕೆ, ಇಲ್ಲಿ ಫಸ್ಟ್ ಒನ್ ವರ್ಬಲ್ ಕಮ್ಯುನಿಕೇಷನ್. So when we are using words, whether it is spoken or oral ಅಂತ ಹೇಳ್ತೀವಿ, or it is written. ಓರಲ್ ಕಮ್ಯುನಿಕೇಷನ್ ಆಗ್ಬೋದು, ರಿಟರ್ನ್ ಕಮ್ಯುನಿಕೇಷನ್ ಆಗ್ಬೋದು. ಅದನ್ನು ನಾವು ವರ್ಬಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ ವೆನ್ ವಿ ಆರ್ ಯೂಸಿಂಗ್ ವರ್ಡ್ಸ್. ಓಕೆ, ಈಗ ನಾನು ಬಾಯಲ್ಲಿ ವರ್ಡ್ಸನ್ನು ಹೇಳ್ತಾ ಇದ್ದೀನಿ ಮತ್ತು ಜೊತೆಗೆ ಇಲ್ಲಿ ಬರೀತಾ ಇದ್ದೀನಿ. ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಅ ವರ್ಬಲ್ ಕಮ್ಯುನಿಕೇಷನ್. ನೆಕ್ಸ್ಟು ನಾನ್ ವರ್ಬಲ್ ಕಮ್ಯುನಿಕೇಷನ್. ನಾನ್ ವರ್ಬಲ್ ಕಮ್ಯುನಿಕೇಷನಲ್ಲಿ ಕಮ್ಯುನಿಕೇಷನ್ ಥ್ರೂ ಬಾಡಿ ಲ್ಯಾಂಗ್ವೇಜ್. ಫಾರ್ ಎಕ್ಸಾಂಪಲ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್. ನೀವೇ ಎಷ್ಟು ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಕೊಡ್ತೀರಾ ನೋಡಿ, ಕೋಪ ಬಂದಾಗ, ಖುಷಿಯಾಗಿದ್ದಾಗ, ರೈಟ್? ಗೆಸ್ಚರ್ಸ್, ಪೋಸ್ಚರ್, ಟೋನ್, ವಾಯ್ಸ್ ಟೋನ್, ಇದೆಲ್ಲ ಏನು? ಇದೆಲ್ಲ ನಾನ್ ವರ್ಬಲ್ ಕಮ್ಯುನಿಕೇಷನ್. ಈಗ ತಲೆ ಅಳ್ಳಾಡಿಸೋದು, ಈಗ ನಾವು ಪಾಠ ಮಾಡ್ತೀವಿ, ಸ್ಟೂಡೆಂಟ್ಸ್ ಅರ್ಥ ಆಯ್ತಾ ಅಂತ ಕೇಳಿದಾಗ ತಲೆ ಅಳ್ಳಾಡಿಸ್ತಾರೆ, ಹ್ಞೂ ಅಂತ ಹೇಳಲ್ಲ. ದಟ್ ಈಸ್ ನಾನ್ ವರ್ಬಲ್ ಕಮ್ಯುನಿಕೇಷನ್. ಓಕೆ, ನೆಕ್ಸ್ಟ್ ಥರ್ಡ್ ಒನ್, ರಿಟರ್ನ್ ಕಮ್ಯುನಿಕೇಷನ್. ರಿಟರ್ನ್ ಕಮ್ಯುನಿಕೇಷನ್ ಅಂದರೆ ಯಾವುದನ್ನು ನಾವು ಬರವಣಿಗೆ ಮೂಲಕ ಕಮ್ಯುನಿಕೇಟ್ ಮಾಡ್ತೀವಿ. ಆಗಲೇ ನಾನು ಹೇಳಿದೆ, ವರ್ಬಲ್ ಕಮ್ಯುನಿಕೇಷನಲ್ಲಿ ಸ್ಪೋಕನ್ ವರ್ಡ್ಸ್ ಮತ್ತು ರಿಟರ್ನ್ ಕಮ್ಯುನಿಕೇಷನ್ ಅಂತ, ಹೌದಾ? ಸೊ ಬರವಣಿಗೆ ಮೂಲಕ ನಾವು ಕಮ್ಯುನಿಕೇಟ್ ಮಾಡುವಂಥ ಪ್ರಯತ್ನ ಮಾಡಿದಾಗ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಅ ರಿಟರ್ನ್ ಕಮ್ಯುನಿಕೇಷನ್. ಸೊ ರಿಟರ್ನ್ ಕಮ್ಯುನಿಕೇಷನಲ್ಲಿ ರಿಟರ್ನ್ ಸಿಂಬಲ್ಸ್ ಆರ್ ಟೆಕ್ಸ್ಟ್ ಲೈಕ್ ಇಮೇಲ್ಸ್ ಮೂಲಕ, ಮೆಮೊ, ಸರ್ಕ್ಯುಲರ್ಸ್, ನೋಟಿಫಿಕೇಷನ್ಸ್, ಕರೆಕ್ಟ್? ಇದೆಲ್ಲ ಏನು? ನೋಟಿಸ್, ಇದೆಲ್ಲ ಏನು? ರಿಟರ್ನ್ ಕಮ್ಯುನಿಕೇಷನ್. ನೆಕ್ಸ್ಟ್ ಫೋರ್ತ್ ಒನ್, ವಿಷುವಲ್ ಕಮ್ಯುನಿಕೇಷನ್. ಈಗ ನೀವು ವಿಡಿಯೋ ನೋಡ್ತಾ ಇದ್ದೀರಾ, ಇದೇ ವಿಷುವಲ್ ಕಮ್ಯುನಿಕೇಷನ್. ವಿಷುವಲ್ ಏಡ್ಸ್ ಯೂಸ್ ಮಾಡಿಕೊಂಡು ಟು ಶೇರ್ ಇನ್ಫಾರ್ಮೇಷನ್. ಎಕ್ಸಾಂಪಲ್ ಚಾರ್ಟ್ಸ್, ಗ್ರಾಫ್ಸ್, ಪವರ್ ಪಾಯಿಂಟ್, PPT, ಇನ್ಫೋಗ್ರಾಫಿಕ್ಸ್,
ಅದೆಲ್ಲ ಯೂಸ್ ಮಾಡಿದಾಗ ವಿಷುವಲ್ ಕಮ್ಯುನಿಕೇಷನ್. ಸೊ ಇಷ್ಟು ವರ್ಬಲ್, ನಾನ್ ವರ್ಬಲ್, ರಿಟರ್ನ್, ವಿಷುವಲ್ ಕಮ್ಯುನಿಕೇಷನ್. ನೆಕ್ಸ್ಟು ಬೇಸ್ಡ್ ಆನ್ ಫ್ಲೋ ಆಫ್ ಇನ್ಫಾರ್ಮೇಷನ್ ಇನ್ ದ ಆರ್ಗನೈಸೇಷನ್. ಮೂರನೇದು ಥರ್ಡ್ ಒನ್, ಬೇಸ್ಡ್ ಆನ್ flow of information in the organization. ಅದರಲ್ಲಿ ಒನ್ ಫಾರ್ಮಲ್, ಎರಡನೇದು ಇನ್ಫಾರ್ಮಲ್. ಗೊತ್ತಿದೆ ನಿಮಗೆ, ಫಾರ್ಮಲ್ ಅಂದರೆ ಅಫಿಷಿಯಲ್, ಇನ್ಫಾರ್ಮಲ್ ಅಂದರೆ ಅನ್ಅಫಿಷಿಯಲ್. ಅನ್ಅಫಿಷಿಯಲ್ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಸ್ಟೂಡೆಂಟ್ ಹತ್ರ ನಾವು ಸ್ಟ್ರಕ್ಚರ್ಡ್ ಆಗಿ ಏನೇನು ಸಿಲೆಬಸ್ ಕವರ್ ಮಾಡಬೇಕು ಅದನ್ನೆಲ್ಲ ಡಿಸ್ಕಸ್ ಮಾಡಿ ಅದ್ರ ಪ್ರಕಾರ ಪಾಠ ಮಾಡ್ಕೊಂಡು ಹೋದಾಗ ದಟ್ ಈಸ್ ಫಾರ್ಮಲ್ ಕಮ್ಯುನಿಕೇಷನ್. ಅದೇ ಔಟ್ಸೈಡು ಸ್ಟೂಡೆಂಟು ನಾವು ಹೋಗ್ತಾ ಇರ್ತೀವಿ, ಸ್ಟೂಡೆಂಟ್ ಹಂಗೆ ನಿಂತ್ಕೊಂಡು ಮ್ಯಾಮ್ ನಾನು ಬಂದಿರಲಿಲ್ಲ, ಹುಷಾರಿರಲಿಲ್ಲ, ಹಂಗೆ ಹಿಂಗೆ ಅಂತ ಏನೋ ಒಂದು ಡಿಸ್ಕಸ್ ಮಾಡ್ತಾ ಇರ್ತಾರೆ, ಅಥವಾ ಅವ್ರ ಕರಿಯರ್ ಬಗ್ಗೆ ಕೇಳ್ತಾ ಇರ್ತಾರೆ. ಸೊ ಅದೆಲ್ಲ ಏನು ಇನ್ಫಾರ್ಮಲ್ ಕಮ್ಯುನಿಕೇಷನ್. ಸೊ ಫಾರ್ಮಲ್ ಕಮ್ಯುನಿಕೇಷನ್ ಮತ್ತು ಇನ್ಫಾರ್ಮಲ್ ಕಮ್ಯುನಿಕೇಷನ್, ಅಫಿಷಿಯಲ್ ಆ್ಯಂಡ್ ಅನ್ಅಫಿಷಿಯಲ್ ಅಂತ. ಓಕೆ, ಫಾರ್ಮಲ್ ಕಮ್ಯುನಿಕೇಷನ್ ಒಂದು ಫಾರ್ಮಲ್ ಲೆಟರ್ಸು, ಸರ್ಕ್ಯುಲರ್ಸು ಯೂಸ್ ಮಾಡಿಕೊಂಡು, ಅಫಿಷಿಯಲ್ ಗೌರ್ಮೆಂಟಲ್ಲಿ ಯೂಶ್ವಲಿ ನಾವು ನೋಡ್ತೀವಿ, ರಿಪೋರ್ಟ್ ಮಾಡಬೇಕಾದ್ರೆ ಕಂಪನಿಗಳಲ್ಲಿ ಸ್ಟ್ರಕ್ಚರ್ಡಾಗಿ ಕಮ್ಯುನಿಕೇಟ್ ಮಾಡುವಂಥದ್ದು. ಕ್ಯಾಶುವಲ್ ಟಾಕ್ಸು, ಕೊಲೀಗ್ಸ್ ಜೊತೆ, ರೂಮರ್ಸು, ಫ್ರೆಂಡ್ಶಿಪ್ಸು, ಅದೆಲ್ಲ ಏನು ಇನ್ಫಾರ್ಮಲ್ ಕಮ್ಯುನಿಕೇಷನ್. ಓಕೆ, ನೆಕ್ಸ್ಟು ಇದರಲ್ಲಿ ಒಂದು ನೆನ್ಪಿಟ್ಕೊಳ್ಬೇಕು, ಇನ್ಫಾರ್ಮಲ್ ಕಮ್ಯುನಿಕೇಷನನ್ನು ಗ್ರೇಪ್ ವೈನ್ ಕಮ್ಯುನಿಕೇಷನ್ ಅಂತಲೂ ಹೇಳ್ತಾರೆ. ಇದನ್ನು ಕೇಳ್ತಾರೆ ಎಕ್ಸಾಮಲ್ಲಿ. ಗ್ರೇಪ್ ವೈನ್ ಕಮ್ಯುನಿಕೇಷನ್ ಅಂದರೆ ಇನ್ಫಾರ್ಮಲ್ ಕಮ್ಯುನಿಕೇಷನ್. ಇಲ್ಲೊಂದು ನಾನ್ ವರ್ಬಲ್ ಕಮ್ಯುನಿಕೇಷನ್ನ ಕಿನೆಸಿಕ್ಸ್ ಅಂತಲೂ ಹೇಳ್ತಾರೆ. ಕಿನೆಸಿಕ್ಸ್ ಅಂದರೆ ಯೂಸಿಂಗ್ ಫೇಶಿಯಲ್ ಎಕ್ಸ್ಪ್ರೆಷನ್, ಗೆಸ್ಚರ್ಸ್, ಪೋಸ್ಚರ್ಸ್ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಬಾಡಿ ಮೂಮೆಂಟ್ಸನ್ನು, ಓಕೆ, ಎಸ್ಪೆಷಲಿ ಗೆಸ್ಚರ್ಸು, ಅದನ್ನು ನಾವು ಕಿನೆಸಿಕ್ಸ್ ಅಂತ ಹೇಳ್ತೀವಿ. ಗ್ರೇಪ್ ವೈನ್ ಅಂದರೆ ಇನ್ಫಾರ್ಮಲ್, ಕಿನೆಸಿಕ್ಸ್ ಅಂದರೆ ನಾನ್ ವರ್ಬಲ್ ಕಮ್ಯುನಿಕೇಷನ್. ಅದು ಗೊತ್ತಿರಬೇಕು, ಎಕ್ಸಾಮಲ್ಲಿ ಕೇಳ್ತಾ ಇರೋದು. ಓಕೆ, ಸೊ ಈಗ ಏನೇನು ಕಲ್ತ್ವಿ ನಾವು ಈ ವಿಡಿಯೋದಲ್ಲಿ? 3 ಕ್ಯಾಟಗರೀಸ್. ಒಂದು ಬೇಸ್ಡ್ ಆನ್ ಡೈರೆಕ್ಷನ್, ಫ್ಲೋ ಆಫ್ ಇನ್ಫಾರ್ಮೇಷನ್, ಅಪ್ವರ್ಡ್, ಡೌನ್ವರ್ಡ್, ಹಾರಿಜೆಂಟಲ್, ಡಯಾಗ್ನಲ್. ನೆಕ್ಸ್ಟ್ ಮೋಡ್ ಆಫ್ ಕಮ್ಯುನಿಕೇಷನ್, ಮೋಡ್ ಆಫ್ ಎಕ್ಸ್ಪ್ರೆಷನ್, ವರ್ಬಲ್, ನಾನ್ ವರ್ಬಲ್, ರಿಟರ್ನ್, ವಿಷುವಲ್. ಫ್ಲೋ ಆಫ್ ಇನ್ಫಾರ್ಮೇಷನ್ ಇನ್ ದ ಆರ್ಗನೈಸೇಷನ್, ಡೈರೆಕ್ಷನ್ ಅಲ್ಲ ಇಲ್ಲಿ, ಅಫಿಷಿಯಲ್, ಅನ್ಅಫಿಷಿಯಲ್ ಅಂದರೆ ಫಾರ್ಮಲ್, ಇನ್ಫಾರ್ಮಲ್. ಇನ್ಫಾರ್ಮಲನ್ನು ಗ್ರೇಪ್ ವೈನ್ ಕಮ್ಯುನಿಕೇಷನ್ ಅಂತಲೂ ಹೇಳ್ತಾರೆ. ಸೊ ಇಲ್ಲಿ ಯೂಶ್ವಲಿ ಕ್ವೆಶನ್ನು ಮ್ಯಾಥ್ ದ ಫಾಲೋಯಿಂಗಲ್ಲಿ ಕೇಳ್ಬೋದು. ಆಮೇಲೆ ಅಪ್ವರ್ಡ್, ಡೌನ್ವರ್ಡ್ ಕಮ್ಯುನಿಕೇಷನ್ ಬಗ್ಗೆ ತುಂಬ ಸಲ ಕ್ವೆಶನ್ಸನ್ನ ಕೇಳಿದ್ದಾರೆ. ಓಕೆ, ಡಿಸ್ಟಿಂಗ್ವಿಷ್ ಮಾಡುವಂಥದ್ದು. ಆಮೇಲೆ ವರ್ಬಲ್, ನಾನ್ ವರ್ಬಲ್, ವಿಜುವಲ್ ಕಮ್ಯುನಿಕೇಷನ್ಸ್ ಬಗ್ಗೆ ಎಕ್ಸಾಂಪಲ್ಸ್ ಕೊಟ್ಟು ಕೇಳಿದ್ದಾರೆ. ಆಮೇಲೆ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಆಗಲೇ ಹೇಳ್ದಂಗೆ ಗ್ರೇಪ್ ವೈನ್ ಕಮ್ಯುನಿಕೇಷನ್ ಬಗ್ಗೆ ಕೇಳಿದ್ದಾರೆ. ಇಷ್ಟು ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪರ್ಪಸ್. ಥ್ಯಾಂಕ್ ಯು ವೆರಿ ಮಚ್.